ಬ್ಲಾಗ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, 7:30 ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿ ಚಳಿಗೆ ಊಟ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾರೋದ್ರೂ ಊಟ ಮಾಡೋಕ್ಕೆ ಕಂಫರ್ಟಬಲ್ ಅನ್ಸಲ್ಲ, ಅಂತ ಊಟನ ಸೇರಲ್ಲ. ಬಿಸಿಯಾಗಿದ್ರೆ ಇಷ್ಟು ಜೊತೆಗೆ ಇಷ್ಟು ತಿನ್ಬೋದು. ಆಮೇಲೆ ಚಳಿ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್. ನಾನು ಹಂಗೆ ಇವತ್ತು ಏನಾಯ್ತು ಅಂದರೆ ನಮ್ಮದು ಗೀಸರ್ ಕೆಟ್ಟೋಗಿತ್ತು. ಸೋಲಾರಲ್ಲಂತೂ ಬಿಸಿನೀರು ಬರಲ್ಲ. ಅದಕ್ಕೆ ನಾನೇನು ಮಾಡಿದೆ, ಸೊ ಗೀಸರ್ದು ಹೋಗಿ ತೋರಿಸ್ದೆ. ಅದು ಗ್ಯಾಸ್ ಸಿಲಿಂಡ್ರದ್ದು ಬರುತ್ತಲ್ಲ, ಗ್ಯಾಸ್ ಗೀಸರು, ಅದನ್ನು ಹೋಗಿ ತೋರಿಸ್ದೆ. ತೋರಿಸಾಗ ಅವರು ಅದನ್ನ ತಗೊಂಡಿದ್ದ ರೇಟಿಗೂ ರಿಪೇರಿ ರೇಟಿಗೂ ಅಷ್ಟೇ ಹೇಳಿದ್ರು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಒಂದು ಸಿಂಗಲ್ ಒಲೆ ಬರುತ್ತಲ್ಲ, ಅದನ್ನು ತೊಗೊಂಡು ಬಂದೆ. ಗ್ಯಾಸ್ದು ಹೇಗಿದ್ರು ಗ್ಯಾಸ್ ತುಂಬಿಸ್ತೀವಲ್ಲ, ಹಾಗಾಗಿ ಪಾತ್ರೆ ಇಟ್ಬಿಟ್ಟೆ ನೀರು ಕಾಯಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಈ ಚಳಿಲಿ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮತ್ತು ಹಾಗೆ ಉಗುರು ಬಿಟ್ಟು ನೀರು ಸ್ನಾನ ಮಾಡಿದ್ರು ಮೈಯೆಲ್ಲ ಭಾರ, ಮೈಯೆಲ್ಲ ಉಳ್ಕೊತಾ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂತಂತಂದರೆ ಸಿಂಗಲ್ ಒಲೆ ಬರುತ್ತಲ್ಲ, ಅದನ್ನು ತೊಗೊಬಂದೆ. ಅದು ರೆಗ್ಯುಲೇಟ್ರು ಅದು ಎಲ್ಲ ಸೇರಿ 800 ರೂಪಾಯಿ ಆಯಿತು ಸಿಂಗಲ್ ಒಲೆಗೆ. ತೊಗೊಂಬಂದು ಹಿಂದ್ಗಡೆ ಇಟ್ಬಿಟ್ಟಿದ್ದೀನಿ, ಅಲ್ಲೇ ನೀರು ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಚಳಿಗಾಲ ಕಲಿಯೋವರೆಗೂ ಅಷ್ಟೇ ಫ್ರೆಂಡ್ಸ್. ಬಿಸಿಲಿದ್ರೆ ಸೋಲಾರ್ ನೀರು ಕಾಯುತ್ತೆ. ಆಮೇಲೆ ಗೀಸರ್ ಹೋಗಿದೆ, ಪುನಃ ಅದಕ್ಕೆ ಬಂಡವಾಳ ಹಾಕೋದು ಏನಕ್ಕೆ ಅಂತಂದ್ಬಿಟ್ಟು ಸುಮ್ಮನೆ ಇದು ಮಾಡಿದೆ. ಅದಕ್ಕೆ ಒಂದು ಸಿಂಗಲ್ ಒಲೆ ತೊಗೊಂಡು ಬಂದ್ಬಿಟ್ಟು ಪಾತ್ರೆಲ್ಲೇ ನೀರು ಕಾಯಿಸೋಣ ಅಂತಂದ್ಬಿಟ್ಟು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡೆ. ಇವಾಗ ಮಸೊಪ್ಪು ಸಾಂಬಾರು ಮಾಡಿಕೊಂಡು ರೈಸ್ ಮಾಡೋಣ ಅಂತ ಫ್ರೆಂಡ್ಸ್. ಹಾಗೆ ಸೊಪ್ಪು, ಪಾಲಕು, ಸಬ್ಸಿಗೆ ಸೊಪ್ಪು, ದಂಟಲ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದಿಷ್ಟು ನಾನು ಕಟ್ ಮಾಡಿ ಅಂದರೆ ಸಣ್ಣದಾಗಿ ಏನು ಹಚ್ಚಿಲ್ಲ ಫ್ರೆಂಡ್ಸ್. ಹಾಗೆ ನೀಟಾಗಿ ತೊಳೆದು ವಾಶ್ ಮಾಡ್ಕೊಂಡು ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೆ, ಪಾತ್ರೆಗೆ ಹಾಕೋತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡೆ. ಇದಕ್ಕೆ ಬಂದು ಬೇಳೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ತೊಗರಿ ಬೇಳೆ. ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಸಾಂಬಾರು ಖಾರ ಇದ್ದಷ್ಟು ಚಂದ ಫ್ರೆಂಡ್ಸು, ಸಬ್ಸಿಗೆ ಸೊಪ್ಪು ಇದು ಮಸೊಪ್ಪು ಸಾಂಬಾರು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ. ನೋಡಿ, ಅದಕ್ಕೆ ನಾನು ಟೊಮೊಟೊ ಈ ಥರ ನೋಡ್ಕೊಂಡು ಹಾಕೊಳ್ಳೋದು. ನಾನು ಒಂಚೂರ ಇದಾಯ್ತು ನೋಡಿ ಫ್ರೆಂಡ್ಸ್. ಯಪ್ಪ, ಇದು ನೋಡ್ಬಿಟ್ರೆ ಟೊಮೊಟೊನೇ ತಿನ್ನಬಾರ್ದು ಅನಿಸ್ಬಿಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಟೊಮೊಟೊ ಹಣ್ಣು ಬರ್ತಾಯಿಲ್ಲ ಇವಾಗ. ಓಕೆ,
ಫ್ರೆಂಡ್ಸ್ ಹಾಗೆ ಇವಾಗ ನಾನು ಬೇಳೆನೂ 2 ವಿಷಲ್ ಕೂಗಕ್ಕೆ ಬಿಟ್ಟೆ, ಮತ್ತು ಹಾಗೆ ರೈಸ್ಗೂ ಇಟ್ಟೆ. 1 ವಿಷಲ್ ಆದರೆ ಸಾಕು ಫ್ರೆಂಡ್ಸ್, ಯಾಕಂದರೆ ಬೇಳೆ ಸೊಪ್ಪಿನ ಜೊತೆ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಅದು ಆಯಿತು. ಮತ್ತು ಹಾಗೆ ಬಂದು ಮೊನ್ನೆ ದಿನಸಿ ಹಾಕಕ್ಕೆ ಹೋಗಿದ್ದೆ, ಆವಾಗ ಹುರುಳಿಕಾಳು ಹಪ್ಳ ಮಾರ್ತಾಯಿದ್ರು. ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಹುರುಳಿಕಾಳು ಹಪ್ಳ, ಯಾಕೆಂದರೆ ಹಳ್ಳಿ ಸೈಡಲ್ಲಂತೂ ಮಾಡ್ತಾಯಿರ್ತಿದ್ರು. ನಾವು ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ಕೊಟ್ಟು ಕಳಿಸ್ತಾಯಿದ್ರು. ತುಂಬ ಒಂದು 3-4 ವರ್ಷನೇ ಆಯಿತು ನಾನು ನಮ್ಮ ಅಜ್ಜಿ ಮನೆ ಕಡೆ ಸೈಡು ಹೋಗಿ. ಹಾಗಾಗಿ ಇದೆಲ್ಲ ನಮಗೆ ಸಿಗ್ತಾಯಿಲ್ಲ. ಅಮ್ಮ ಮಾಡ್ತಾರೆ, ಅಕ್ಕಿ ಹಪ್ಳ ಮಾಡ್ತಾರೆ, ಅದು ಈ ಸಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಅಂಗಡಿಯಿಂದ ಒಂದೊಂದು 1/4 kg ತೊಗೊಬಂದಿದ್ದೆ. ಸಾಮಾನ್ಯ ಬೇಸಿಗೆಗಾಲದಲ್ಲಿ ಇದೆಲ್ಲ ನಾವು ಇಷ್ಟನೇ ಪಡೋದಿಲ್ಲ, ಯಾಕಂದರೆ ಆವಾಗ ಮಜ್ಜಿಗೆ ಮೊಸರು ತಂಪಾಗಿ ಏನೇನು ಬೇಕೋ ಅದನ್ನು ಮಾತ್ರ ನಾವು ತಿನ್ನೋಕೆ ಇಷ್ಟಪಡ್ತೀವಿ. ಚಳಿಗಾಲ ಮತ್ತು ಮಳೆಗಾಲ ಬಂತು ಅಂದರೆ ಮನೆಯಲ್ಲಿ ಸೈಡ್ಸ್ ಸ್ಟಾಕ್ ಆಗಿರಬೇಕು. ನಮ್ಮ ಕೊಡಗಿನ ಸೈಡಲ್ಲಿ ಏನು ಅಂದರೆ ಗೆಣಸು ಬರುತ್ತಲ್ಲ ಫ್ರೆಂಡ್ಸ್, ಮರಗೆಣಸು ಬರುತ್ತಲ್ಲ, ಅದನ್ನು ನೀಟಾಗಿ ಬೇಯಿಸಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊತಿದ್ವಿ. ಹಪ್ಳ ಮಾಡಿಟ್ಕೊತಿದ್ವಿ. ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಟ್ಕೊತಿದ್ವಿ. ಇವೆಲ್ಲ ಮಾಡಿಟ್ಕೊಂಡ್ರೆ ಬೇಸಿಗೆಗಾಲದಲ್ಲಿ ಇದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಚಳಿಗಾಲಕ್ಕೂ ಮಳೆಗಾಲಕ್ಕೂ ಆಗ್ತಿತ್ತು. ಆದರೆ ಇವಾಗ ಏನಂದರೆ ಅಂಗಡಿಯಿಂದ ಕೊಂಡಬೇಕು, ಸಿಟಿಲಿದ್ದೀವಲ್ಲ ಅಂಗಡಿಲಿಂದ ಕೊಂಡ್ಕೊಬೇಕು ಸರಿ ಅಂತ ಅಂದ್ಬಿಟ್ಟು ಇದೆಲ್ಲ ತಂದು ನಾನು ಸ್ವಲ್ಪ ಊಟದ ಜೊತೆಗೆ ಇವತ್ತು ಪಲ್ಯ ಮಾಡಿಕೊಡ್ಲಿಲ್ಲ. 1-2 ಹಪ್ಪಳ ಎಣ್ಣೆಗೆ ಹಾಕೊಳ್ಳೋಣ ಅಂತ ಎಣ್ಣೆಗೆ ಹಾಕ್ಕೊಂಡ್ವಿ ಫ್ರೆಂಡ್ಸ್. ಹಾಗೆ ಜೀವನದಲ್ಲಿ ಎಲ್ಲ ನಮ್ಮವರು ಅಂದ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್, ಯಾರೂ ನಮ್ಮವರಿಲ್ಲ. ಮುಂದೆ ಎಲ್ಲ ಚೆನ್ನಾಗಿರ್ತಾರೆ, ಹಿಂದೆ ತಿರುಗಿ ನೋಡಿದ್ರೆ ಯಾರೂ ನಮ್ಮ ಜೊತೆಲಿ ಇರೋಲ್ಲ. ಅದೇ ಬೇಜಾರಾಗ್ಬಿಡುತ್ತೆ ಒಂದೊಂದ್ಸಲಿ. ಹಂಗಾಗಿ ಈ ಥರ ಬಂತು ಫ್ರೆಂಡ್ಸ್. ಒಂದು ಟೊಮೊಟೊದು ಹಪ್ಪಳ ತೊಗೊಬಂದಿದ್ದೆ, ಇನ್ನೊಂದು ಹುರುಳಿಕಾಳು ಹಪ್ಪಳ ತೊಗೊಬಂದಿದ್ದೆ. 2 ಸ್ವಲ್ಪ ಹಾಕ್ಕೊಂಡೆ, 1-2 ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು. ಹಾಗೆ ಸೊಪ್ಪು ಬೇಳೆ 2 ಬೆಂದಿದೆ. ಇದನ್ನು ನಾನು ಇವಾಗ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲರೂ ನಮ್ಮವರು ನಮ್ಮ ಜೊತೆ ಇರ್ತಾರೆ, ನಮ್ಮ ಭಾವನೆಗಳ ಸ್ಪಂದಿಸ್ತಾರೆ ಅಂತ ಅನ್ಕೋತೀವಿ. ಖಂಡಿತ ಯಾರೂ ಇಲ್ಲ. ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ನಮ್ಮ ಜೊತೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಏನು ಗೊತ್ತಾ, ಯಾರೋ ಒಂದು ಮನುಷ್ಯ ಯಾವತ್ತೋ ಒಂದು ತಪ್ಪು ಮಾಡಿರ್ತಾನೆ, ಅದನ್ನೇ ಅದು 10 ವರ್ಷ 11 ವರ್ಷ ಆಗಿರುತ್ತೆ ಅವ್ನು ತಪ್ಪು ಮಾಡಿ. ಆದರೆ ಈಗಲೂ ಅವನ್ನ ಕೆಟ್ಟೋಂತ ರೀತಿಯೇ ನೋಡ್ತಾರೆ. ಯಾಕಂದರೆ ಅವರು ಹೆಜ್ಜೆಗೂ ತಪ್ಪು ಮಾಡಿಕೊಂಡೇ ಬರ್ತಿರ್ತಾರೆ, ಹೆಜ್ಜೆದಲ್ಲೂ ಕೆಟ್ಟ ಆಲೋಚನೆ ಇರೋದು. ಆದರೆ ಬೇರೆಯವ್ರನ್ನ ದೂಷಣೆ ಮಾಡೋದ್ರಲ್ಲಿ ಅವ್ರು ಸರಿ ಇಲ್ಲ, ಅವ್ರ ಕ್ಯಾರೆಕ್ಟ್ರ್ ಹಂಗೆ, ಇವ್ರ ಕ್ಯಾರೆಕ್ಟ್ರ್ ಹಂಗೆ. ಇದೇ ಫ್ರೆಂಡ್ಸ್ ಅವರು ಒಂದು ಬರೋದು ನಮ್ಮ ರಿಲೇಟಿವ್ಗಳ ಬಾಯಿಗಳಲ್ಲಿ. ಅವರು ಹೆಜ್ಜೆಗೂ ಅವ್ರ ಕ್ಯಾರೆಕ್ಟರ್ ಲೆಸ್ ಆಗಿರುತ್ತೆ. ಹೆಜ್ಜೆಗೂ ಗಂಡ ಇದ್ದು 108 ತಪ್ಪು ಮಾಡ್ತಾರೆ, ಆಮೇಲೆ ಗಂಡ ಇಲ್ಲವರು 108 ತಪ್ಪು ಮಾಡ್ತಾರೆ. ಇದ್ರೂ ಕಂಡೋರ ಮನೆ ಹೆಣ್ಮಕ್ಳ ಬಗ್ಗೆ ಕೂತ್ಕೊಂಡು ಏನೋ ಸ್ವಲ್ಪ ದುಡ್ಡು ನೋಡ್ತಾ ಇದ್ದೀವಿ ಅಂದ್ಬಿಟ್ಟು ಕಂಡೋರ ಹೆಣ್ಮಕ್ಳನ್ನ ತುಂಬಾ ಚೆನ್ನಾಗಿ ಅಳಗಳಿತಾರೆ ಫ್ರೆಂಡ್ಸ್. ಎಷ್ಟು ಕೆಟ್ಟದಾಗಿ ಅಳಗಡಿತಾರೆ ಅಂದರೆ ಅದು ಹೇಳೋಕ್ಕೂ ಸಾಧ್ಯ ಇಲ್ಲ. ಅಂದರೆ ಅವ್ರು ಏನೇನಾಗಿರ್ತೀವಿ, ನಾವು ಏನಾಗಿರ್ತೀವಿ ಅನ್ನೋದನ್ನ ಮರ್ತೋಗ್ಬಿಟ್ಟಿರ್ತಾರೆ. ಏನೋ ಸ್ವಲ್ಪ ದುಡ್ಡು ನೋಡ್ತೀವಿ ಅಂದ ತಕ್ಷಣ ಅವ್ರನ್ನ ಹೆಣ್ಮಕ್ಳನ್ನ ಸರಿ ಇಲ್ಲ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಮಾತಾಡೋದು. ಅವ್ರ ಮೆಂಟಾಲಿಟಿ ಅದು ಯಾವಾಗ ಬುದ್ಧಿ ಇದು ಮಾಡ್ಕೋತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಹಂಗೆ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೋತಾಯಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಈಗ ನಾನು ರುಬ್ಕೊಂಡಿರೋದನ್ನ ಅದಕ್ಕೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿಸಿದ್ರೆ ಮಸ್ಸೊಪ್ಪು ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ನಮ್ಮ ಹಳ್ಳಿ ಸೈಡಲ್ಲಿ ಸೊಪ್ಪಿನ ಬಜ್ಜಿ ಅಂತ ಹೇಳ್ತಾರೆ. ಇದು ಇಡ್ಲಿಗೆ, ದೋಸೆಗೆ ಮತ್ತು ಹಾಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಗಟ್ಟಿ ಮಾಡಬೇಕು, ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಬಿಟ್ಟು ಫ್ರೆಂಡ್ಸ್ ಇದಕ್ಕೆ ಮುದ್ದೆ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ ಇರುತ್ತೆ ಫ್ರೆಂಡ್ಸ್. ಹಳ್ಳಿ ಸೈಡಲ್ಲಿ ಇದೇ ಥರ ಮಾಡ್ಕೊಳ್ಳೋದು. ಎಮರ್ಜೆನ್ಸಿ ಸಾಂಬಾರು ಅಂದರೆ ಇದನ್ನೇ. ಗದ್ದೆಯಲ್ಲಿ ಸೊಪ್ಪಿರುತ್ತೆ, ಹೊಲದಲ್ಲಿ ಸೊಪ್ಪಿರುತ್ತೆ, ಕಿತ್ಕೊಂಬರ್ತಾರೆ, ಕಾಯಿಗೆ ಏನೂ ಹಾಕಲ್ಲ ಫ್ರೆಂಡ್ಸ್ ಅವರು. ಈ ಥರ ಮಾಡಿಬಿಟ್ಟು ಇದಕ್ಕೊಂದಷ್ಟು ತುಪ್ಪ ಹಾಕಿ ಅದ್ರ ಮೇಲೆ ಸಾಂಬಾರು, ಇದು ತುಪ್ಪ ಅಲ್ಲ ಬೆಣ್ಣೆ, ಹಸುವಿನ ಬೆಣ್ಣೆ ಹಾಕಿ, ಹಸುದು ಎಮ್ಮೆದು ಅದು ಬೆಣ್ಣೆ ಹಾಕಿ ಅದ್ರ ಮೇಲೆ ಹಾಕ್ಬಿಟ್ಟು ಖಾರವಾಗಿ ಸೈಡ್ಸ್ಗೊಂದು ಹಪ್ಳ ಕೊಟ್ಬಿಟ್ರೆ ವಾವ್ ಸೂಪರ್ ಊಟ ಫ್ರೆಂಡ್ಸ್. ಹಳ್ಳಿ ಕಡೆ ನಮ್ಮ ಅಜ್ಜಿ ಮನೇಲಂತೂ ಸಿಕ್ಕಾಪಟ್ಟೆ, ನಮ್ಮ ಅಜ್ಜಿ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಇಂಥ ಸಾಂಬಾರುಗಳೆಲ್ಲ. ನಾನು ಹಳ್ಳಿಗೆ ಹೋದರೆ ಈ ಥರ ಸಾಂಬಾರುಗಳೇ ಜಾಸ್ತಿ ಇಷ್ಟಪಡೋದು. ಏನಾದರೂ ಅವ್ರ ಕೈ ರುಚಿ ನಮಗೆ ಬರೋಲ್ಲ, ನಮ್ಮದೇ ಒಂಥರ ಟೇಸ್ಟ್. ಹಳ್ಳೀಲಿ ಅಡುಗೆ ಮಾಡ್ತಾಳೆ ಆ ಕೈ ರುಚಿ ಹಳೆ ಕಾಲದವ್ರದ್ದು, ವಾವ್ ಸೂಪರ್ ಅಂತ ಅನ್ನಿಸ್ತದೆ. ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನಮ್ಮ ಊಟನೂ ರೆಡಿ ಆಯಿತು. ಉಪ್ಪಿನಕಾಯಿ, ಹಪ್ಪಳ, ಅದ್ರ ಜೊತೆಗೆ ಒಂದು ಸ್ವಲ್ಪ ಇದು ಏನಪ್ಪ ಅಂದರೆ ಖಾರ ಬಂದು ಇಟ್ಕೊಂಡೆ, ವರ್ಷಂಗೆಲ್ಲ ಹಾಕಿ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಬಿಸಿಯಾಗಿ ತುಪ್ಪ ಹಾಕಿಲ್ಲ ಫ್ರೆಂಡ್ಸ್, ಸೊಪ್ಪು ಹಾಕಿದ್ದೀನಿ. ಯಾಕಂದರೆ ಅವಳಿಗೆ ಸ್ವಲ್ಪ ಕೆಮ್ಮಲಾಗಿದೆ ವರ್ಷಂಗೆ, ಅದಕ್ಕೆ ತುಪ್ಪ ಹಾಕ್ತಾಯಿಲ್ಲ. ನಮ್ಮ ಅಡುಗೆ ರೆಡಿ ಆಯಿತು.
ನಮ್ಮ ಸೊಪ್ಪು ಸಾಂಬಾರು ಹೇಗಿತ್ತು, ಹಾಗೆ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ತಿಳಿಸಿ. ಇವತ್ತು ಬ್ಲಾಗ್ ಏನಂತ ಮಾಡಿಲ್ಲ, ಸಿಂಪಲಾಗಿ ಒಂದು ಸಾಂಬಾರು ಮಾಡೋದು ಮಾಡಿದ್ದೀನಿ ಅಷ್ಟೇ ಇವತ್ತು. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಜೀವನದಲ್ಲಿ ಬದಲಾಗೋರು ಬದಲಾಗಲಿ, ಬದಲಾಗದಿದ್ದವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ. ಅವ್ರ ಮನೇಲಿ ಒಂದೊಂದು ಹೆಣ್ಮಕ್ಳಿದ್ದಾವೆ, ಅವ್ರಿಗೂ ಭಗವಂತ ಇವತ್ತು ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ, ಅವ್ರಿಗೆ ಹೀಯಾಳಿಸೋ ಟೈಮ್ ಬಂದೇ ಬರುತ್ತೆ. ವಾಚ್ ಮಾಡಬೇಕಷ್ಟೇ ನಾವುಗಳು. ಬೈ ಫ್ರೆಂಡ್ಸ್.